ಫಸ್ಟ್ ಆಫ್ ಆಲ್ ನನಗೆ ರಾಘವೇಂದ್ರ ಸ್ವಾಮಿ ಮೇಲೆ ಜಾಸ್ತಿ ನಂಬಿಕೆ. ನನಗೆ ರಾಯರೇ ನಿಮ್ಮ ಹರಿಸರನ್ನು ಕೊಟ್ಟಿರ್ಬೋದು ಅಂತ ನನಗೆ ಅನಿಸ್ತಿದೆ. ಯಾಕೆ ಅಂತ ಅಂದ್ರೆ ಡಬಲ್ ಮಾಡಿದ್ದೀನಿ ಸರ್. 15,000 ಇಂದ ಸ್ಟಾರ್ಟ್ ಮಾಡಿ ಈಗ 50,000 ಅಲ್ಲಿ ಕ್ಯಾಪಿಟಲ್ ಇದೆ. ಸೂಪರ್. ಮಾರ್ಕೆಟ್ ಅಲ್ಲಿ ಚಾರ್ಟ್ ಎಲ್ಲಿ ಹೋಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಯಾವ ಟಾರ್ಗೆಟ್ ರೀಚ್ ಆಗುತ್ತೆ ಅಂತ ನಮ್ಗೆ ಬಿಫೋರ್ ನಾವು ಟ್ರೇಡ್ ತಗೊಳಕಿನ ಮುಂಚೆ ನಮ್ಗೆ ಗೊತ್ತಾಗುತ್ತೆ. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಗುಡ್ ಈವ್ನಿಂಗ್, ಹೇಳಿ. ಸರ್ ಫಸ್ಟ್ ಆಫ್ ಆಲ್ ನಾನು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕೆ? ಯಾಕೆಂದ್ರೆ ನೀವು ಹೇಳ್ಕೊಡ್ತಿರೋ ಸ್ಟ್ರಾಟಜೀಸ್ 100% ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ ಸರ್. ಬಟ್ ಏನಂದ್ರೆ ನಾವು ಆಲ್ರೆಡಿ ಕಳ್ಕೊಂಡು ಮಾರ್ಕೆಟಿಗೆ ಬಂದಿರೋದ್ರಿಂದ ನೀವು ಒಂದ್ ಲಾಟ್ ಅಲ್ಲಿ ಮಾಡಿ ಅಂತೀರಾ. ಆಲ್ರೆಡಿ ನಾನು ಸ್ವಲ್ಪ 15,000 ಏನ್ ಹಾಕಿದೆ ಅದರಲ್ಲಿ ಒಂದು 45-50,000 ಮಾಡಿದ್ದೀನಿ. ಓಕೆ. ಬಟ್ ಫಸ್ಟ್ ಟೈಮ್ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಕ್ ಜಾಯ್ನ್ ಆದ್ಮೇಲೆ ನಾನು ಪ್ರಾಫಿಟ್ ಮಾಡಿರೋ ಸರ್. ಓಕೆ. ಮೀನ್ಸ್ ಕ್ಯಾಪಿಟಲ್ ಡಬಲ್ ಮಾಡಿರೋದು. ಕ್ಯಾಪಿಟಲ್ ಡಬಲ್ ಮಾಡಿದ್ದೀರಾ? ಅದಕ್ಕೆ ಮುಂಚೆ ತುಂಬಾ ಲಾಸಸ್ ಆಗಿದೆ. ಡಬಲ್ ಮಾಡಿದ್ದೀನಿ ಸರ್. 15,000 ಇಂದ ಸ್ಟಾರ್ಟ್ ಮಾಡಿ ಈಗ 50,000 ಅಲ್ಲಿ ಕ್ಯಾಪಿಟಲ್ ಇದೆ. ಸೂಪರ್. ಹೇಳಿ ಸರ್. ಸೊ ನೀವು ಹೇಳ್ಕೊಡ್ತಿರೋ ಸ್ಟ್ರಾಟಜಿ 100% ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ ಸರ್. ಮಾರ್ಕೆಟ್ ಬರೋರ್ಗೆ ಅಂದ್ರೆ ನನಗೆ ಮಾರ್ಕೆಟ್ ಏನು ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಏನಾದ್ರು ಮಾರ್ಕೆಟ್ಗೆ ಬರ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಏನಾದ್ರು ಸಿಕ್ಕಿದ್ರೆ ಅವರು 1 ಇಯರ್ ಅಲ್ಲಿ 100% ಸಕ್ಸಸ್ ಆಗ್ತಾರೆ ಸರ್. ಅದರಲ್ಲಿ ನೋ ಡೌಟ್. ಅಷ್ಟು ತುಂಬಾ ಬ್ಯೂಟಿಫುಲ್ ಸ್ಟ್ರಾಟಜಿಗೂ ಮಾರ್ಕೆಟ್ ಅಲ್ಲಿ ಚಾರ್ಟ್ ಎಲ್ಲಿ ಹೋಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಯಾವ ಟಾರ್ಗೆಟ್ ರೀಚ್ ಆಗುತ್ತೆ ಅಂತ ನಮ್ಗೆ ಬಿಫೋರ್ ನಾವು ಟ್ರೇಡ್ ತಗೊಳಕಿನ ಮುಂಚೆ ನಮ್ಗೆ ಗೊತ್ತಾಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಸರ್. ನಾನು ನಮ್ಮ ಫ್ರೆಂಡ್ಗೆ ರೆಫರ್ ಮಾಡ್ತಾ ಇದ್ದೀನಿ. 100% ನೀವು ದೇವ್ರ ಅಂತಾನೆ ಹೇಳ್ಬೇಕು ಸರ್. ಯಾಕಂದ್ರೆ ಎಲ್ರು ದೇವ್ರು ಅಂತ ಹೇಳ್ತಾರೆ, ನಾವು ಹೇಳೋದ್ರಲ್ಲಿ ಸುಮ್ಮನೆ ಕಾಪಿ ಮಾಡ್ದಂಗೆ ಆಗುತ್ತೆ ಅಂತಲ್ಲ. ಅದು 100% ಸತ್ಯ. ನೀವು ಹೇಳ್ಕೊಳ್ತಿರೋದಂತೂ 100% ತುಂಬಾ ಬ್ಯೂಟಿಫುಲ್ ಇದೆ ಸರ್. ವೆರಿ ಗುಡ್. ಸೂಪರ್ ಸರ್. ಹೇಳಕ್ ಇಷ್ಟಪಡ್ತೀನಿ ಸರ್. ಪ್ರಾಫಿಟ್ ಥ್ಯಾಂಕ್ ಯು. ಮಾಡ್ಕೊಳ್ಳಿ. ಅಂಡ್ ಡಬಲ್ ಮಾಡಿದ್ದೀರಾ ಅಂತಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ಹೀಗೆ ನಾನು ಹೇಳಿದ್ದೀನಲ್ವಾ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೋಬೇಕು ಅಂತ, ಹಾಗೆ ಹೋಗಿ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ನೀವು ತುಂಬಾ ಚೆನ್ನಾಗಿ ದುಡ್ಡು ಮಾಡ್ಕೊಂತೀರಾ. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ನನಗೆ ರಾಘವೇಂದ್ರ ಸ್ವಾಮಿ ಮೇಲೆ ಜಾಸ್ತಿ ನಂಬಿಕೆ. ನನಗೆ ರಾಯರೇ ನಿಮ್ಮ ಹರಿಸರನ್ನು ಕೊಟ್ಟಿರ್ಬೋದು ಅಂತ ನನಗೆ ಅನಿಸ್ತಿದೆ. ಯಾಕೆ ಅಂತ ಅಂದ್ರೆ ಈ ಟ್ರೇಡಿಂಗ್ ಅನ್ನೋದ್ರಲ್ಲಿ ಯಾರು ಲಾಸ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ರಿಯಲ್ ನಾಲೆಡ್ಜ್ ನೀವು ಕೊಡ್ತಾ ಇರೋದ್ರ ಬೆಲೆ ಗೊತ್ತಿರುತ್ತೆ. ಏಕೆ ಅಂತಂದ್ರೆ ಯಾರು ಲಾಸ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಯಾರು ಲಾಸ್ ಮಾಡ್ಕೊಂಡಾಗ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಅವ್ರು ಏನ್ ಮಾಡಿದ್ರೆ, ಕಾಸು, ಅಕೌಂಟ್ ಹ್ಯಾಂಡ್ಲಿಂಗು ಏನೇನ್ ಬಿಟ್ಟು ಎಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತೀನಿ ನಾನು. ಯಾಕೆ ಅಂತ ಅಂದ್ರೆ ಈಗ ಮೊದ್ಲು ನಾವು ಎಷ್ಟೊಂದು ಟ್ರೇಡಿಂಗ್ ಹೋಗ್ಬಿಟ್ಟು ಎಷ್ಟು ಕಲಿ ಹೇಳಿದ್ರೆ ಅವ್ರು ಏನು ಹೇಳ್ಕೊಡಲ್ಲ. ಚಾರ್ಟ್ ಪ್ಯಾಟರ್ನ್ ಮಾತ್ರ ಏನಿದೆ, ಡೋಜಿ ಕ್ಯಾಂಡಲ್ ಏನ್ ಹೇಳ್ಕೊಡ್ತಾರೆ, ನೆಕ್ಸ್ಟ್ ಅಷ್ಟು ಹೇಳ್ಬಿಟ್ಟು ಒಂದ್ 4 ದಿನಕ್ಕೆ 10,000, ಬರೀ 4 ದಿನಕ್ಕೆ 10,000 ಇಸ್ಕೊತಾರೆ, ಕಳಿಸ್ಕೊಡ್ತಾರೆ. ಅವ್ರು ಏನ್ ಹೇಳಿದ್ರು ನಾವ್ ಏನ್ ಬಂದ್ ಮಾಡ್ಬೇಕು, ಯಾಕೆ ಜಾಯ್ನ್ ಆದೋ ಏನೂ ಗೊತ್ತಿರಲ್ಲ. ಬಟ್ ನಾ ಶ್ರೀಲಕ್ಷ್ಮಿ ಟ್ರೇಡಿಂಗ್ ವಾಟ್ಸಪ್ ಅಲ್ಲಿ ನಿಮ್ ಆ್ಯಪ್ ಇನ್ನೂ ಅಪ್ಲಿಕೇಶನ್ ಇನ್ನೂ ಇದೇ ಆಗಿರ್ಲಿಲ್ಲ ಸರ್, ಅವಾಗ್ಲೇ ಜಾಯ್ನ್ ಆಗಿದೆ. ನಾನು ಇವರು ಇದೇ ತರ ಇರ್ಬೋದೇನೋ, ಇವರು ಏನ್ ಹೇಳ್ಕೊಡ್ತಾರೆ ಬರೀ 8,000ಕ್ಕೆ 1 ವರ್ಷಕ್ಕೆ ಹೇಳ್ತಾರಲ್ಲ ಅಂತ ನಾನು ಮೊದಲು ಸ್ಟಾರ್ಟಿಂಗ್ ಅನ್ಕೊಂಡಿದ್ದೆ. ಆಮೇಲೆ ಬೇರೆ ಎಲ್ಲಾರು ನೋಡೋಣ, ಎಲ್ಲಾರು ನೋಡಿದೀನಿ. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಯಾಕೆ ನೋಡ್ಬಾರ್ದು, ಎಲ್ಲಾರ್ಗೂ ಜಾಯ್ನ್ ಆಗಿದೀನಿ, ಇದು ಯಾಕೆ ಜಾಯ್ನ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದ್ಸರಿ ಜಾಯ್ನ್ ಆದೆ. ನಾನು ಜಾಯ್ನ್ ಆಗಿ ಒಂದೇ ತಿಂಗಳು ಟೆಲಿಗ್ರಾಮ್ ಅಲ್ಲಿ 20 ಟೆಲಿಗ್ರಾಮ್ ಅಕೌಂಟ್ ಬೇರೆ 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 ನಾನು ಜಾಯ್ನ್ ಆಗಿದ್ದೆ. ಅವ್ರ ಇಲ್ಲಿ ಜನ ನಮ್ಗೆ ಕಾಲ್ ಸೈಡ್ ಅಲ್ಲಿ ಕೊಟ್ರೆ ನಾನ್ ಕಾಲ್ ಸೈಡ್ ಅಲ್ಲಿ ಬೈ ಮಾಡಿವೆ. 20 ಜನದಲ್ಲಿ ಒಂದು 15 ಜನ ಯಾರು ಜಾಸ್ತಿ ಯಾವ ಕಾಲ್ ಸೈಡ್ ಅಲ್ಲಿ ಕೊಡ್ತಾರೆ ನಾವು ಆ ಕಡೆ ಸೈಡ್ ಅಲ್ಲಿ ನಾನು ಬೈ ಮಾಡ್ಕೊಂಡು ಹೋಗ್ತಾ ಇದ್ದೆ. ಗ್ಯಾಮ್ಲಿಂಗ್. ನಾನು ಅವಾಗ ನೋಡಿದೆ ಅವ್ರು ಏನ್ ಮಾಡ್ರು, ನಮ್ಗೆ ಬೇಕು, ಎಲ್ಲಿ ಬೈ ಮಾಡ್ಬೇಕು, ಸ್ಟಾಪ್ ಲಾಸ್ ಏನು ಇಲ್ಲಿ ಬಂದ ಮೇಲೆ ನಾನು ಎಷ್ಟು ಕಲ್ತ್ರೆ. ಈಗ ಆ ದಿನದ್ದು ಅಂತ ನನಗೆ ಬಿಫೋರ್ ಚಾರ್ಟ್ ಏನಾಗುತ್ತೆ ಅಂತ ಇವತ್ತು ಗೊತ್ತಾಗುತ್ತೆ ನನಗೆ. ಅದು ಏನು ಕಾಲ್ ಸೈಡ್ ಅಲ್ಲಿ ಹೋಗುತ್ತಾ, ಪುಟ್ ಸೈಡ್ ಆಗುತ್ತಾ ಏನು ಅಂತ ನಂಗೆ ಬಿಫೋರ್ ಡೇನೆ ಗೊತ್ತಾಗಿರುತ್ತೆ ನಮ್ಗೆ. ಹೌದು. ಮತ್ತೆ ನಂದು ಏನು ಸರ್ ಅಂದ್ರೆ ಈ ಫಿಬೋನಾಚಿ ಅಂತ ಏನ್ ಹೇಳ್ಕೊಟ್ಟಿದ್ರಲ್ಲ ಸರ್, ಅದು ಯಾವ ಟ್ರೇಡಿಂಗ್ ಅಕಾಡೆಮಿಲೂ ನಮ್ಗೆ ಹೇಳ್ಕೊಡಲ್ಲ. ಅದು ನಮಗೆ ಸಿಕ್ಕಿರೋಂತ ಗೋಲ್ಡ್ ಒಂದು ಹೇಳ್ಬೋದು. ಚಿನ್ನದ ಬೆಲೆ ಏನಿದೆ, ಚಿನ್ನದ ಬೆಲೆ ಏನಿದೆಯಲ್ಲ ಅದೇ ತರ ನಮ್ಗೆ ಫಿಬೋನಾಚಿ ಬೆಲೆ ಇದೆ ಅಂತ ಅನ್ಕೊಂಡೆ ಸರ್ ನಮ್ಗೆ. ಮತ್ತೆ ನಮ್ಗೆ ಈಗ ಹೇಳಿದ ನಾನು ಏನ್ ಹೇಳ್ತಾ ಇದ್ದೇನೆ ಸರ್, ಈಗ ಬೇರೆಯವ್ರು ಎಲ್ಲರೂ ಕಲ್ತು ಮಾಡ್ತೀವಲ್ಲ, ಅದ್ರ ಏನೋ ಅಂತ
ಕಲಿತಾ ಇದೀವಿ. ಮುಂದಕ್ಕೆ ನಾನು ಸೊ ಮುಂದೆ ನಿಮ್ದು ಏನ್ ಕೆಲಸ ಮಾಡ್ತಾ ಫುಲ್ ಫುಲ್ ಟ್ರೇಡಿಂಗ್ ಆಗ್ಬೇಕು. ಇದೇ ತರ ನನಗೆ ಫಿಬೋನಾಚಿ ಏನ್ ಹೇಳ್ಕೊಟ್ಟಿದ್ರ ಸರ್, ಅದನ್ನ ಇವ್ರು ಸಿಕ್ಕಿ ಹೇಳ್ಕೊಟ್ಟಿದ್ರ. ನನ್ ಖಂಡಿತ ಮುಂದಕ್ಕೆ ನಂದು ಈಗ ನಿಮ್ಮಂತ ಹರಿ ಸರ್ ಆಶೀರ್ವಾದ ಒಂದಿದ್ರೆ ನಾನು ಖಂಡಿತ ನಾನು ಅದು ಅಚೀವ್ ಮಾಡೇ ಮಾಡ್ತೀನಿ ಸರ್. ನಾನು ಇವಾಗ್ಲೂ ನಾನು ಡೈಲಿ ನಿಮ್ ಪ್ರಾಫಿಟ್ ಎಲ್ಲ ನಿಮ್ಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದು ಏನಿದೆ ಅಂತ ಹೇಳ್ಬಿಟ್ಟು ನಮ್ದು ಅದ್ರ ನೈಟ್ ಹಿಂದ್ಗಡೆನೆ ಬಿಫೋರ್ ಡೇನೆ ನಂದು ಏನಿದೆ ಎಲ್ಲಾನು ಮದರ್ ಫಿಬೋನಾಚಿ ಹಾಕೋದು, ಡೇ ಕ್ಯಾಂಡಲ್ ಹಾಕೋದು, ಎಲ್ಲಿ ಎಂಟ್ರಿ ಬಂದಿದೆ, ಎಲ್ಲಿ ಎಂಟ್ರಿ ಮಿಸ್ ಆಗ್ತದೆ ಎಲ್ಲಾನು ಬಿಫೋರ್ ಡೇನೆ ನೋಡ್ಬಿಟ್ಟು ನೆಕ್ಸ್ಟ್ ಡೇನೆ ನಾನು ಪಕ್ಕ ಇದೆಲ್ಲಾನು ನೆಕ್ಸ್ಟ್ ಡೇ ಸರಿ ಮಾಡ್ಕೊಳ್ಳೇಬೇಕು ಅಂತ ಬರೆದು ಒಂದು ನೋಟ್ ಮಾಡ್ಬಿಟ್ಟು ನೋಟ್ ಬೆಳಿಗ್ಗೆ ಫಸ್ಟ್ ಎದ್ದಿದ ತಕ್ಷಣನೇ ನೋಡೋದೇ ನಾನು ನೋಟು ಏನ್ ಮಿಸ್ ಮಾಡಿದ್ದೀನಿ ನೆಕ್ಸ್ಟ್ ಡೇ, ಇವತ್ತೇನ್ ಸರಿ ಮಾಡ್ಕೋಬೇಕು, ಬರೀ ಸರ್ ಏನ್ ಹೇಳ್ಕೊಟ್ಟಿದ್ರು ಅದ್ ಸರಿ ಮಾಡ್ಕೊಂಡೆ ನೆಕ್ಸ್ಟ್ ಡೇ ಕೆಲಸ. ಅಷ್ಟ ಗಂಟೆ ಎಂಟ್ರಿ ತಗೊಳಲ್ಲ, ಅದ್ ಸರಿ ಕರೆಕ್ಟ್ ಆಗಿ ಎಂಟ್ರಿ ಬಂದ್ ನೆಕ್ಸ್ಟ್ ಮಿಸ್ ಮಾಡುದು ಮತ್ತೆ ಆ ಡೇ ಮಿಸ್ ಅದೇ ತರ ಸರ್. ಈಗ ಬನ್ನಿ ಗೊತ್ತಾನೆ ನೀವ್ ಹೇಳ್ಬೇಕು ಅಂದ್ರೆ ನಾವು ಲೈಫ್ ಚೇಂಜ್ ಮಾಡೋದಂಗೆ, ನಾವು ಲೈಫ್ ಚೇಂಜ್ ಮಾಡಕ್ಕೆ ನೀವು ಸಿಕ್ಕಿರೋ ದೇವ್ರು ಅಂತ ಹೇಳ್ಬೋದು ಸರ್ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಹಿಂಗೆ ಮಾಡಿ, ಚೆನ್ನಾಗಿ ಮಾಡಿ. ಸೊ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಸೆಟಲ್ ಮಾಡ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಆಯ್ತಾ? ಥ್ಯಾಂಕ್ ಯು ಸರ್.